ಹೇ ಗೈಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಈ ಒಂದು ವ್ಲಾಗ್ನ ಮಾಡ್ತಾ ಇದ್ದೀನಿ. ನಾನಂತೂ ತುಂಬ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವ್ಲಾಗಿಗೆ ಎಲ್ಲರಿಗೂ ವೆಲ್ಕಮ್ ಹಾಗೆ. ಹ್ಯಾಂಡ್ ನಾನು ಎಲ್ಲಿದ್ದೀನಿ ಅಂತ ಗೆಸ್ ಮಾಡಿ ಕನ್ಫ್ಯೂಸ್ ಆಗಬೇಡಿ. ನಾನು ಇವತ್ತು ತುಮಕೂರು ಹೋಗ್ತಾ ಇದ್ದೆ. ಸೊ ನಮ್ಮ ಊರು ಅದು. ನೋಡಿ ಎಷ್ಟು ಸ್ಮಾರ್ಟ್ ಸಿಟಿ ಆಗ್ತಿದೆ, ಫುಲ್ ಚೇಂಜ್ ಆಗಿದೆ. ಮೆಟ್ರೋ ಎಲ್ಲ ಬರ್ತಿದೆ ನಮ್ಮ ಏರಿಯಾಗೆ, ನಮ್ಮ ತುಮಕೂರಿಗೆ. ನಂಗೆ ತುಂಬ ಖುಷಿ ಆಗ್ತಿದೆ. ಸೊ ಮಾರ್ನಿಂಗ್ ನಾನು ಸ್ವಲ್ಪ ನಮ್ಮ ಅಜ್ಜಿ ಊರಲ್ಲಿ ಕೆಲಸ ಇತ್ತು, ನಮ್ಮೂರಲ್ಲಿ ಕೂಡ ಕೆಲಸ ಇತ್ತು ಅಂತ ಹೇಳಿ ಹೋಗ್ತಾ ಇದ್ದೆ. ಹಾಗೆ ಅದು ಕ್ಲಿಪ್ ತೊಗೊಂಡೆ. ಇದು ಗೌರ್ಮೆಂಟ್ ಲೈಬ್ರರಿ ನೋಡಿ ಎಷ್ಟು ದೊಡ್ಡದಾಗಿದೆ. ನಾವು ಓದುವಾಗ ಸ್ವಲ್ಪ ಸ್ಮಾಲ್ ಆಗಿತ್ತು, ಇವಾಗೆಲ್ಲ ಫುಲ್ ಚೇಂಜ್ ಮಾಡಿದ್ದಾರೆ. ಹಾಗೆ ಗೌರ್ಮೆಂಟ್ ಕಾಲೇಜ್ ಇದು ನಾನೇನು ಓದಿಲ್ಲ, ಬಟ್ ಹೇಳಿದ್ದು ಬಸ್ ಸ್ಟ್ಯಾಂಡ್ ಬ್ಯಾಕ್ ಸೈಡ್ ಇದೆ. ನೋಡ್ತಾ ಇದ್ದೆ, ಖುಷಿ ಆಗ್ತಿತ್ತು ಎಷ್ಟು ಚೇಂಜ್ ಆಗಿದೆಯಪ್ಪ ಒಂದು 7-8 ಇಯರ್ಸಲ್ಲಿ ಅಂತ ಹೇಳಿ. ಇದಂತೂ ಬಸ್ ಸ್ಟಾಪ್ ಸಖತ್ತಾಗಿದೆ. ಬಸ್ ಸ್ಟ್ಯಾಂಡ್ ನೋಡೋಕ್ಕೆ ನಿಮಗೆ ಇರಲಿಲ್ಲ. ಸೊ ಫುಲ್ಲು ಡಬಲ್ ಡೆಕ್ಕರ್ ಬಸ್ ಸ್ಟಾಪ್ ಮಾಡಿದ್ದಾರೆ. ಆ್ಯಂಡ್ ಅಲ್ಲಿಂದ ಹೋಗ್ತಾ ನಮ್ಮ ಕಸಿನ್ ಅಂತ ತೋರಿಸ್ತಾ ಇದೆ ಝೂಮ್ ಮಾಡಿ. ಇದು ನಮ್ಮ ಅಜ್ಜಿ ಊರಿಗೆ ಹೋಗ್ತಾ ಇದೆ. ನಮ್ಮ ಅಜ್ಜಿ ಊರೊಳಗೆ ಹೋಗ್ತಾ ಹಾಗೆ ವಿಡಿಯೋ ಮಾಡಿದೆ ಹೇಗಿದೆ ಅಂತ. ನಾನು ಬಸ್ಸಲ್ಲಿ ಹೋದೆ, ಬಿಕಾಸ್ ಕಾರಲ್ಲಿ ಡ್ರೈವ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಬಸ್ಸಲ್ಲೇ ಹೋದೆ. ಇದೆ ನಮ್ಮ ಅಜ್ಜಿ ಊರು, ಏನು ನೋಡ್ತಾ ಇದ್ದೀರಾ ಅದು. ಏನೋ ಫಂಕ್ಷನ್ ಇತ್ತಲ್ಲಿ ದೇವಸ್ಥಾನದ ಹತ್ರ. ಸೊ ಹಾಗಾಗಿ ನೋಡ್ತಾ ಇದ್ದೆ. ಹಾಗೆ ನೋಡ್ತಾ ತೋಟ ಎಲ್ಲ ನೋಡ್ಕೊಂಡು ಹೋಗ್ತಾ ಇದ್ದೆ. ಫುಲ್ಲು ಮಳೆ ಇಲ್ಲ ಇವಾಗ ಸ್ವಲ್ಪ ನೀರೆಲ್ಲ ಚೆನ್ನಾಗಿದೆ, ನಮಗೆ ಬೇರೆ ನೀರು ಬರುತ್ತೆ. ಹಾಗೆ ನೋಡಿದೆ. ಹಾಗೆ ನಮ್ಮ ಮಾವನ ಮನೆ ಇವಾಗ ಹೊಸ್ದಾಗಿ ಕಟ್ಸಿದ್ದಾರೆ, ಅದನ್ನ ವೀಡಿಯೋ ಮಾಡ್ಕೊಳ್ತಾ ಇದ್ದೆ. ನನ್ನ ಪಕ್ಕದಲ್ಲಿ ಕೂಡ ಇದು ನಮ್ಮ ಅಜ್ಜಿ ಮನೆ. ಲಾಸ್ಟ್ ವೀಡಿಯೋನಲ್ಲಿ ತೋರಿಸಿದ್ನಲ್ಲ, ಲಾಸ್ಟಲ್ಲಿ ಒಂದು ತುಂಬ ವೀಡಿಯೋನಲ್ಲಿ ತೋರಿಸಿದ್ದೀನಿ, ಓಲ್ಡ್ ವೀಡಿಯೋನಲ್ಲಿ. ಇದು ನಮ್ಮ ಅಜ್ಜಿ ಮನೆ. ಮುಂಚೆ ರಾಗಿ ಬೆಳೆದಿದ್ರು, ಸೊ ಹಾಗಾಗಿ ಇದು ಕನ್ಫ್ಯೂಸ್ ಆಗುತ್ತೆ. ಇದು ನಮ್ಮ ತೋಟ. ನಾನು ಲಾಸ್ಟ್ ಟೈಮ್ ಎಳ್ನೀರು ಕೈಯಲ್ಲೇ ಕಿತ್ಕೊಂಡು ಕುಡ್ದಿದ್ದೆ ಅಂತ ಇದು. ಹಾಗೆ ನಮ್ಮ ಮನೆ ನಮ್ಮ ಜಮೀನು ಹೋಗ್ತಾ ಇದ್ದೀನಿ. ಈಗ ಅಜ್ಜಿ ಊರು ಮುಗಿಸ್ಕೊಂಡು ನಮ್ಮೂರಿಗೆ ಹೋಗ್ತಾ ಇದ್ದೀನಿ, ನಮ್ಮ ಡ್ಯಾಡಿ ಮನೆ ಹತ್ರ. ನಮ್ಮ ಡ್ಯಾಡಿ ಅಪ್ಪ ಅಮ್ಮ ಇದರಲ್ಲಿ ಅಲ್ಲಿಗೆ. ಅಲ್ಲಿ ಈ ಥರ ಇದೆ ರೋಡ್ ಆ್ಯಕ್ಚುಲಿ. ಅಲ್ಲಿ ಹೋಗಿ ಸ್ವಲ್ಪ ಏನೋ ಕೆಲಸ ಆಯಿತು, ಅದಕ್ಕೋಸ್ಕರ ಹೋಗಿದ್ದೆ. ನೋಡಿ ಅಲ್ಲಿ ಬೆಟ್ಟ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿದೆ. ಅಲ್ಲಿಂದ ಮುಗಿಸ್ಕೊಂಡು ನಮ್ಮ ಪಾಪ ಊರಿಗೆ ಬಂದ್ವಿ ಫೈನಲ್ ಆಗಿ. ಹಾಗೆ ನಾನು ತೋಟ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಫಸ್ಟು ಅಲ್ಲಿಂದ ಮುಗಿಸ್ಕೊಂಬರೋಣ ಅಂತ ಫೈನಲ್ ಆಗಿ. ಇವಾಗ ತುಂಬ ಬಿಸಿಲಿತ್ತು. ಆನ್ ದ ವೇ ನಾವು ಫೇವ್ರೆಟ್ ಬಾರೆಹಣ್ಣು ಅಂತ ಹೇಳ್ತಾರೆ, ಸೊ ಅದು ಸಿಕ್ತು. ಅದು ನಾವು ಕೈಯಲ್ಲೇ ಕಿತ್ಕೊಂಡು ತಿಂತಾಯಿದ್ದೆ, ಅಷ್ಟು ಚೆನ್ನಾಗಿ ಸಿಗ್ತಾಯಿತ್ತು. ನೋಡಿ ತುಂಬ ಖುಷಿ ಆಯಿತು. ತುಂಬ ಹಣ್ಣಾಗಿತ್ತು, ಬಟ್ ನಂಗೆ ಟೈಮ್ ಆಗಿದೆ ಅಂತ ಕಿತ್ಕೊಂಡಿಲ್ಲ, ಸ್ವಲ್ಪನೇ ಕಿತ್ಕೊಂಡಿದ್ದೆ. ನೋಡಿ ಎಷ್ಟು ಚೆನ್ನಾಗಿದೆ, ಕೈಗೆ ಎಟುಕ್ತಾಯಿತ್ತು. ಅದೊಂದು ನನಗೆ ತುಂಬ ಖುಷಿ ಆಯಿತು. ಯಪ್ಪ ನಾನು ಫ್ರೆಶ್ ಫ್ರೂಟ್ಸ್ ತಿಂದೆ ಅಂತ. ಅದಾಯಿತು. ನೆಕ್ಸ್ಟ್ ಅಲ್ಲೇ ಇನ್ನೊಂದು ಇಲ್ಲಿ ನಾವು ಒಂದು ಬಿಸ್ನೆಸ್ ಸ್ಟಾರ್ಟ್ ಇದೆ ನಮ್ಮ ಪಪ್ಪ ಜಮೀನು. ಇಲ್ಲಿ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂತ ಹೇಳಿ ಅಂದ್ಕೊಂಡಿದ್ದೀನಿ. ಏನಂದರೆ ಮೇಕೆ ಫಾರ್ಮ್ ಮಾಡಬೇಕಂತ ನಾನು ಆ್ಯಕ್ಚುಲಿ ಮಾಡಬೇಕಂತ ನನ್ನ ಬ್ರದರ್ ಜೊತೆ. ಈಗ ಬರ್ತಿದ್ದಾನಲ್ಲ ನನ್ನ ಕಸಿನ್, ಅವನ ಜೊತೆ. ಸೊ ನಮ್ಮ ಜಮೀನಿದು. ರಾಗಿ ಎಲ್ಲ ಬೆಳೆದಾದ್ರು ಹುಲ್ಲೆಲ್ಲ ಹಾಗೆ ಇಟ್ಟಿದ್ದಾರೆ ಅಲ್ಲಿ. ಮುಂದೆ ಹಾಗೆ ಹೋಗ್ತಾ ಇದೆ ಎಳ್ನೀರು ಕುಡಿಯೋಣ ಅಂತ. ಇಲ್ಲಿ ಮುಂಚೆ ಭತ್ತ ಎಲ್ಲ ಬೆಳೆಯುತ್ತಿದ್ದರು, ಇವಾಗೆಲ್ಲ ಫುಲ್ ಚೇಂಜ್ ಆಗಿಬಿಟ್ಟಿದೆ. ಮೇಂಟೈನ್ ಯಾರು ಮಾಡ್ತಾಯಿಲ್ಲ, ನಾನು ಹೋಗಲ್ವಲ್ಲ. ಸೊ ಹಾಗಾಗಿ ಇದು ಮೇನ್ ಕೆಳಗಡೆ ಎಲ್ಲ ಹೋಗಬೇಕು. ಸೊ ಎಲ್ಲಿಂದ ಹೋಗೋಕ್ಕಾಗುತ್ತೆ ಅಲ್ಲಿ ಹೋಗ್ತಾಯಿದ್ದೀನಿ, ಯಾಕಂದರೆ ಎಲ್ಲ ಕಡೆ ಮುಳ್ಳೆಲ್ಲ ಬೆಳೆದ್ಬಿಟ್ಟಿದೆ, ಇದೆಲ್ಲ ಬೆಳೆದ್ಬಿಟ್ಟಿದೆ. ನೋಡಿ ಹೀಗಿದೆ ನಮ್ಮ ಪಪ್ಪ ಜಮೀನು. ಇನ್ನು ಕೆಳಗಡೆ ಎಲ್ಲ ಹೋಗಬೇಕಿತ್ತು, ಹೋಗೋಕ್ಕಾಗಲಿಲ್ಲ, ಟೈಮ್ ಇರಲಿಲ್ಲ. ಆಲ್ರೆಡಿ 4 o'clock ಆಗಿತ್ತು. ಊಟ ಮಾಡಿಕೊಂಡು ಹಾಗೆ ಬಂದೆ. ಇದು ತ್ಯಾಗದ ಮರ ಹಾಕಿದ್ದಾರೆ ನಮ್ಮ ಪಪ್ಪ ಒಂದು ಟೈಮಲ್ಲಿ. ತುಂಬ ಇದೆ ಅದರೊಳಗಡೆ ಎಲ್ಲ. ನನಗೆ ಕೂಡ ಬಂದಿದೆ ತುಂಬ, ನನ್ನ ಏನು ಶೇರ್ ಇದೆ ಅದರಲ್ಲಿ ಕೂಡ. ತುಂಬ ಚೆನ್ನಾಗಿತ್ತು. ಎಳ್ನೀರು ಕುಡಿಯೋಣ ಅಂತ ಹೋದೆ, ಬಟ್ ನೀರು ಪೈಪೆಲ್ಲ ಚೇಂಜ್ ಮಾಡಬೇಕಿತ್ತು. ನೀರು ಹಾಕಿಸ್ತಾ ಇದ್ವಿ ತೋಟಕ್ಕೆ. ನಮ್ಮದೇ ಬೋರ್ ಕೂಡ ಇದೆ ಅದರಲ್ಲಿ. ಹಾಗಾಗಿ ಟೈಮ್ ಆಗುತ್ತೆ ಅಂತೇಳಿ ಏನು ಬೇಡ ಇವಾಗ ಅಂತ ಹೇಳ್ತಾ ಇದ್ದೆ. ನನ್ನ ಬ್ರದರ್ ಆ್ಯಕ್ಚುಲಿ ಕೇಳ್ತೀನಿ ಅಂತ ಇದ್ದರು. ಇದರಲ್ಲೆಲ್ಲ ಫುಲ್ ಭತ್ತ ಬೆಳೀತಾ ಇದ್ವಿ, ಇವಾಗೆಲ್ಲ ನಾವು ಮೇಂಟೈನ್ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ಏನೂ ಬೆಳೀತಾ ಇಲ್ಲ. ಈಗ ಮರದಲ್ಲಿ ತೆಂಗಿನಕಾಯಿ ಕೂಡ ಕಮ್ಮಿ ಆಗಿದೆ ಅಂತ ಹೇಳ್ತಾ ಇದ್ದೆ. ಇಲ್ಲ ಇವಾಗ ಇಲ್ಲಿ ಬಂದಿದ್ದೀವಿ ನಮ್ಮ ತೋಟ ಬರ್ತೀರ. ಇದನ್ನೆಲ್ಲ ಒಂದು ಮಾಡಿಬಿಟ್ಟಿದ್ದಾನೆ, ಇದೆಲ್ಲ ಫುಲ್ ಸಪ್ರೇಟ್ ಇತ್ತು. ತ್ಯಾಗದ ಮರ ಇದು.
ಇಲ್ಲಿಗೆ ಹಲಸಿನ ಮರ ಹಾಕ್ಬೇಕು ತಾನೇ. ಸಪೋಟ ಹಾಕಿದೀಯಾ? ಹಾಂ, ಹೈ ಸಪೋಟ ಹಾಕಿದ್ಯಾ? ಮತ್ತು ನೀರು ಚೆನ್ನಾಗಿದ್ದಾವೆ, ನೀರು ಬಿಡ್ಬೇಕಲ್ಲ. ನೀರೇ ಇಲ್ಲ ಇವ್ರೆ. ಹಾಗೆ ಕೆಳಗಡೆ ತೋಟ ಎಲ್ಲ ತುಂಬ ಇದೆ, ಅಲ್ಲಿ ನನ್ನ ಕೈಲಿ ಹೋಗೋಕ್ಕಾಗಿಲ್ಲ. ಅದಕ್ಕೆ ಫ್ರೂಟ್ಸ್ ಗಿಡ ಎಲ್ಲ ಹಾಕಿದ್ದಾನೆ, ಅದನ್ನು ತೋರಿಸ್ತಾ ಇದ್ದೆ. ಇನ್ನು ನೀರು ಬಿಟ್ಟಿಲ್ಲ ಏನಿಲ್ಲ ಅಂತ. ನಾನು ಎಳ್ನೀರು ಕುಡಿಯೋದಲ್ಲ ಹಂಗೆ ಹೋಗ್ತಾ ಇದ್ದೀನಿ. ಎಳ್ನೀರು ಕೇಳ್ತಾ ಇದ್ದೀನಿ, ಅವನು ತಗೋ ಅಂತ ಹೇಳ್ತಾ ಇದ್ದ. ಅಷ್ಟು ದೊಡ್ಡ ಮರಗಳು ಟೈಮ್ ಇಲ್ಲ ಅಂತ ಹೇಳ್ತಾ ಇದ್ದೆ. ವೈಟ್ನೇರ್ಲೆ ಆ ಕಡೆದು ಒಂದು ತರತ್ತು, ಅಲ್ಲೊಂದು ತರತ್ತು, ಒಂದು ಲೈನ್ಗೆ 5 ಇದಾವೆ ಗಿಡಗಳು. ಇದು ಯಾಕೆ ಇದು ಭತ್ತ ಬೆಳೀತಾನೆ ಇದು ಹಿಂಗೆ ಮಾಡಿದ್ಯಾ? ಬಾ, ಟೈಮ್ ಆಯ್ತು ಹೋಗೋಣ. ವಾಟರ್ ಆಪಲ್ ಹಾಕ್ಬೇಕಿತ್ತು. ಅಲ್ಲಿಂದ ಮುಗಿಸ್ಕೊಂಡು ಮತ್ತೆ ಬಂದೆ. ಬಸ್ಸಲ್ಲಿ ಬರ್ತಾಯಿದ್ದೆ, AC ಬಸ್ಸು. ಬಿಸಿಲು ತಿಕ್ಕು ಸರಿ ಆಯಿತು. ಸೊ ಇಲ್ಲಿ ಬಂದು ನಮ್ಮ ಮನೆ ದೇವರಲ್ಲ, ಬಟ್ ನಮ್ಮ ಯಾವಾಗಲೂ ಪೂಜಿಸೋ ದೇವರಿದೆ. ಇದು ಆನ್ ದ ವೇ ಹೈವೇನಲ್ಲೇ ಇದೆ. ಸೊ ಹಾಗಾಗಿ ವಿಡಿಯೋ ಮಾಡ್ತಾಯಿದ್ದೆ. ತುಂಬ ಟಯರ್ಡ್ ಆಗಿತ್ತು, ಸ್ವಲ್ಪ ನಿದ್ದೆ ಮಾಡೋಣ ಅಂತೇಳಿ ಹಾಗೆ ಸ್ವಲ್ಪ ವೀಡಿಯೋ ಮಾಡ್ಕೊತಾ ಇದ್ದೆ. ಆ ದೇವಸ್ಥಾನ ನಾವು ನಮ್ಮ ಮಾಮನೇ ಕಟ್ಟಿಸಿದ್ದು, ಬೆಟ್ಟದಲ್ಲಿದೆ ನೋಡಿ. ಝೂಮ್ ಆಗಿ ತೋರಿಸ್ತಾ ಇದ್ದೀನಿ. ಇದು ನರಸಿಂಹಸ್ವಾಮಿ ಟೆಂಪಲ್ ಅಂತ. ಇದಕ್ಕೆ ನಾವು ನಾನ್ ವೆಜ್ ಮಾಡಬೇಕು. ಅಲ್ಲಿ ಏನಾದರೂ ಮದುವೆ ಆದವರು ಹೋಗಿ ಮಾಡ್ಕೊಂಬರ್ತಾರೆ, ಏನಾದರೂ ಹರಕೆ ಇದ್ದರೆ ಹೋಗಿ ಅಲ್ಲಿ ಹೋಗಿ ಬೆಟ್ಟದ ಮೇಲೆ ಹೋಗಿ ನಾನ್ ವೆಜ್ ಮಾಡ್ಕೊಂಡು ತೊಗೊಂಬರ್ತಾರೆ. ತುಂಬ ಪವರ್ಫುಲ್ ಗಾಡ್ ಇದು. ನನಗೆ ಒಂದು ಫೇವರ್ ಕೇಳಿದ್ದೆ, ಅದು 100% ಆಗಿದೆ. ಅದೊಂದು ತುಂಬ ಖುಷಿ ಆಯಿತು ನೋಡಿ. ಆ ಟೆಂಪಲೆಲ್ಲ ನಮ್ಮ ಮಾವ ಇಂಜಿನಿಯರು, ಸೊ ಹಾಗೆ ಕನ್ಸ್ಟ್ರಕ್ಷನ್ ಮಾಡಿಸಿದ್ರು. ಖುಷಿ ಆಗುತ್ತೆ. ನಮ್ಮ ಮಾವನೂ ಕೂಡ ಒಂದು ದೊಡ್ಡ ಎಷ್ಟೋ ಹಳ್ಳಿಗಳಿಗೆ ಇದು ದೇವರಲ್ವ, ಅದರಲ್ಲಿ ಮಾಡ್ತಿದ್ದಾರೆ ಅಂತ ಹೇಳೋದಕ್ಕೆ. ನೋಡಿ, ನಮ್ಮ ಕಡೆ ಎಲ್ಲ ಫುಲ್ ಅಡಿಕೆ ಮರ ಜಾಸ್ತಿ ಬೆಳೆಯೋದು. ಸೊ ನಮ್ಮ ಮನೇಲೂ ಇದೆ. ಆ್ಯಂಡ್ ಊರಿಂದಾನೇ ನನಗೆ ಬರ್ತಾ ಹಸಿಕಾಳು, ಅವರೆಕಾಳು ಮತ್ತು ಅದೇನೋ ಚಪ್ಪರದ ಅವರೆಕಾಯಿದು ಸಾಂಬಾರೆಲ್ಲ ಕೊಟ್ಟಿದ್ದರು. ಮತ್ತು ಈ ಕಡೆ ಇನ್ನೊಂದು ಫಿಶ್ ಸಾಂಬಾರು ಕೊಟ್ಟಿದ್ದಾರೆ. ತೊಗೊಂಡು ಬಂದೆ. ನಿಮ್ಮ ಮನೆಗೆ ಹೋಗಿ ಅಡುಗೆ ಮಾಡೋಕ್ಕಾಗಲ್ಲ ನಿಮಗೆ ಅಂತೇಳಿ ಅವರೇ ಕೊಟ್ಟರು. ಸೊ ನಾನೀಗ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಊಟಕ್ಕೆ. ಅದು ಫಿಶ್ಶು, ಇದು ವೆಜ್ಜು. ಮಜ್ಜಿಗೆ ಕೂಡ ತೊಗೊಂಡು ಬಂದೆ. ಊಟ ಮಾಡಬೇಕಾ? ಹಣ್ಣು ಇನ್ನೊಂದೇನಂದರೆ ನೋಡಿ, ಇದೇನು ವುಡ್ ಆ್ಯಪಲ್ ಆ್ಯಂಡ್ ಮತ್ತು ಇದು ಇದಂತೂ ಎಲ್ಲರಿಗೂ ಗೊತ್ತಿರುತ್ತೆ ಅನಿಸುತ್ತೆ. ಇದೆಲ್ಲ ತೊಗೊಂಡು ಬಂದೆ. ನಾನು ಬರ್ತೀನಿ ಅಂತಲೇ ಇವತ್ತು ಹಳ್ಳಿಗೆ ಹೋಗಿದ್ನಲ್ಲ, ತೆಗೆದಿಟ್ಟಿದ್ರು. ಮತ್ತು ಸ್ವೀಟ್ಸ್ ಸ್ವಲ್ಪ, ಅಂದರೆ ಇದು ಬೆಲ್ಲ, ನಾನು ಸ್ವೀಟ್ ಮಾಡ್ಕೊಳ್ಳೋಕ್ಕೆ ಎಲ್ಲ ತಂದು ಕೊಟ್ಟಿದ್ದಾರೆ. ಇವಾಗ ಊಟ ಮಾಡೋಣ. ಬನ್ನಿ, ರೆಡಿ ಮಾಡ್ಕೊಂಡಿದ್ದೀನಿ ಊಟಕ್ಕೆ. ಊಟ ಮಾಡಬೇಕು ಇವಾಗ. ನಾನು ಫಿಶ್ಶು ತಿನ್ನಲ್ಲ, ಮಧ್ಯಾಹ್ನ ಜಾಸ್ತಿ ತಿಂದಿದೆ. ಸೊ ಹಾಗಾಗಿ ವೆಜ್ ತಿಂತಾಯಿದ್ದೀನಿ. ಫ್ರೆಂಡ್ಸ್, ಇವಾಗ ಜಸ್ಟು ಊರಿಂದ ತಂದಿದ್ದೆಲ್ಲ ಆರ್ಗನೈಸ್ ಮಾಡಿ ಮತ್ತು ಊಟ ಕೂಡ ಆಯಿತು. ಸೊ ನಿಜವಾಗ್ಲೂ ಫುಲ್ ಟಯರ್ಡ್ ಆಗಿದೆ, ಮಲ್ಕೋಬೇಕು, ನಿದ್ದೆ ಬರ್ತಾ ಇದೆ. ಸೊ ಅದಕ್ಕೆ ಜಾಸ್ತಿ ಮಾತಾಡೋಕ್ಕೆ ಆಗ್ತಾಯಿಲ್ಲ. ಚೆನ್ನಾಗಿತ್ತು. ಊರಿಗೆ ಹೋಗಿ ಎಂಜಾಯ್ ಮಾಡಿದೆ. ಒನ್ ಡೇನಲ್ಲಿ ಬೆಳಗ್ಗೆ ಹೋಗಿ ಸಂಜೆ ಬರೋದು, ಇಲ್ಲಾಂದರೆ ಏನೋ ಚೆನ್ನಾಗಲ್ಲೇ ಇದ್ದಿದೆ. ಎಲ್ಲ ಫುಲ್ಲು ವ್ಲಾಗ್ ಜಾಸ್ತಿ ಮಾಡ್ತಾಯಿದ್ದೆ. ಜಸ್ಟ್ ಸಿಂಪಲ್ ವ್ಲಾಗ್ ವಿಡಿಯೋ ಮಾಡ್ಕೊಂಡಿದ್ದೆ ಅಷ್ಟೇ. ಇವಾಗ ಮಲ್ಗೋ ಟೈಮು, ಟಯರ್ಡ್ ಆಗಿದೆ. ಆ್ಯಂಡ್ ಎಲ್ಲರೂ ಈ ವಿಡಿಯೋನ ವಾಚ್ ಮಾಡಿ ಅಂತ ಕೇಳ್ತಾ, ವಾಚ್ ಮಾಡಿರೋರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಈ ಒಂದು ವ್ಲಾಗ್ಗೆ ಬಾಯ್ ಹೇಳೋ ಟೈಮ್ ಬಂದಾಯಿತು. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್, ಟೇಕ್ ಕೇರ್, ಗುಡ್ ನೈಟ್.